ಜಾಸ್ತಿ ಇಲ್ಲಿ. ಹೋಗ್ಬೇಕಾದ್ರೆ ಆ ಕಡೆಯಿಂದ ಈ ಕಡೆ ಹೋಗ್ಬೇಕಾದ್ರೆ ಮಿನಿಮಮ್ 10 ನಿಮಿಷ ಬೇಕು. ಎಲ್ಲ ಆ ಕಡೆನೂ ಬರ್ತೋ. ಇಲ್ಲಿ ಇಂಪಾರ್ಟೆಂಟ್ ಇದಿಲ್ಲ, ಏನು ಹೇಳಿ, ಸಿಗ್ನಲ್ ಇಲ್ಲ. ಅದೇ ಸ್ಟಾಪು ಆನು ಅಂತ ಗ್ರೀನು ರೆಡ್ ಬರ್ತದಲ್ಲ, ಅದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಭಾರಿ ತೊಂದರೆ. ಈ ಕಡೆಯಿಂದ ಆ ಕಡೆ ದಾಟೋಕ್ಕೆ ಎಮರ್ಜೆನ್ಸಿ ಏನು ಮಾಡ್ತಾರೆ, ಈ ಕಂಬಿ ದಾಟ್ಕೊಂಡು ಹೋಗ್ತಾರೆ. ನಿಧಾನ, ನನ್ನ ವಯಸ್ಸಾದವರು ಕುಂತಿದ್ದು ನಿಧಾನಕ್ಕೆ ಹೋಗ್ತಾರೆ. ಭಾರಿ ಟ್ರಾಫಿಕ್ ಜಾಸ್ತಿ ಇಲ್ಲಿ. ನಾನು ಅದು ಹಿಂಗೆ ಹೋಗಲ್ಲಮ್ಮ, ನಾನು ಹಿಂಗೆ ಹೋಗ್ತೀನಿ. ಇದು ದಾಟ್ಕೊಂಬರಲಿಲ್ಲ ಅಮ್ಮ, ಆ ಕಡೆ ಬಳಸ್ಕೊಂಬಂದೆ. ಯಾಕೆಂದರೆ ಬಸ್ಸು ಹೊಡೆದ್ಬಿಟ್ಟು ಕೈ ಏಟಾಗ್ಬಿಟ್ಟಿದೆ. ಅಲ್ಲೇ ಬನ್ಸಂಗಿತ್ತು, ಗೌರ್ಮೆಂಟ್ ಬಸ್ಸು ಹೊಡೆದ್ಬಿಟ್ಟು ನಿಲ್ಲಿಸಲಿಲ್ಲ, ಹೊರಟೋದ್ರು. ಆಗ PS ಆಸ್ಪತ್ರೆಗೆ ಯಾರೋ ತಗೊಂಡೋಗಿ ಅಡ್ಮಿಟ್ ಮಾಡಿದ್ರು. ತೊಡೆಯ ಕೂದಿ ನೋಡಿ, ತೊಡೆಯ ಇಲ್ಲಲ್ಲ, ಇಲ್ಲಿ ಕೂದಿ ಪ್ಯಾಕ್ ಮಾಡಿದ್ರು. ಅದಕ್ಕೆ ಭಾರಿ ಇಂಥತ್ತವೇ ಆಕ್ಸಿಡೆಂಟ್ ಜಾಸ್ತಿ ಆಯ್ತಾ ಇರೋದು. ಅವ್ರ ಗತಿ ಏನು ಅಂತ ನಾನೇ ಕ್ವಶನ್ ಮಾಡ್ಕೊತಾವ್ನಿ. ಏನು ಪ್ರಯೋಜನ ಇಲ್ಲ. ಎಷ್ಟೋ ಜನ ಬಂದರು ಹೋದರು, ಏನು ಮಾಡಿ ಏನು ಹೊಡೆದಾರ ಹಾಕಲಿಲ್ಲ, ಎಲ್ಲ ಗಂಟು ಮಾಡ್ಕೊಂಡು ಹೋದರು. ಅದು ಜನಕ್ಕೆ ಏನು ಉಪಯೋಗ ಇಲ್ಲ ಅಮ್ಮ. ಆಗಿದೆ ನೋಡಮ್ಮ. ಮೊದಲು ರೇಷನ್ ಎಷ್ಟು ಕೊಡ್ತಿದ್ರು ಗೊತ್ತಾ? 10 kg ಕೊಡ್ತಿದ್ರು. ಈಗ 3 kg ಬಂದ್ಬಿಟ್ರು. ಪಾಪ ಜಮೀರ್ ಅಹಮದ್ ಚಾಮರಾಜ ಶಾಸಕರು, ಮಿನಿಸ್ಟ್ರು, ಅವ್ರು ಇನ್ನೊಂದು 2 kg ಜಾಸ್ತಿ ಮಾಡಿದ್ರು. ರಾಗಿ 5 kg ಕೊಡ್ತಿದ್ರು, ಈಗ 3 kg ಬಂದ್ಬಿಟ್ರು. ಹಿಂದೆ ಏನಮ್ಮ, ಎಲ್ಲರಿಗೂ ಹೇಳಬೇಕು ಅಂದರೆ ತಮಿಳ್ನಾಡಲ್ಲಿ ಸಾಂಬಾರು ಪುಡಿ, ಅಕ್ಕಿ, ಬೇಳೆ, 1 ಲೀಟ್ರು ಎಣ್ಣೆ ಎಲ್ಲ ಕೊಡ್ತಾರೆ. ನಾನು ತಮಿಳ್ನಾಡು, ಆಂಧ್ರ ಎಲ್ಲ ಸುತ್ಕೊಂಡ್ಬಂದೀನಿ. ಏನು ಪ್ರಯೋಜನ ಇಲ್ಲಮ್ಮ. ನಮ್ಮಷ್ಟಲ್ಲಿ ಅಂಥದ್ದಂದರೆ ಬೇಜವಾಬ್ದಾರಿ, ಉದಾಸೀನತೆ. ನಮ್ಮನೆ ನಾವು ಚೆನ್ನಾಗಿದ್ರೆ ಸರಿ, ಬೇರೆ ಕಟ್ಕೊಂಡು ನಮಗೇನಾಗಬೇಕು? ನಮ್ಮ ಮನೆಯವರು ನಾವು ಸೇಫ್ಟಿ, ಬೇರೆ ಕಟ್ಕೊಂಡು ಏನಾಗಬೇಕು? ಏನೋ ಕಣ್ಣು ಒರ್ಸಕ್ಕೆ ಒಂಚೂರು ರಾಜಕೀಯ, ಏನೂ ಆಗಲ್ಲ. ಜನಸಾಮಾನ್ಯರಿಗೋಸ್ಕರ ಅಂತ ಏನಾದರೂ ಕೆಲಸ ಮಾಡ್ತಿದಾರಂತ ಅನ್ಸುತ್ತಾ ಯಜಮಾನ್ರೆ ತಮಗೆ? ಏನಮ್ಮ? ಜನಸಾಮಾನ್ಯರಿಗೆ ಬೇಕಾಗುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಮಾಡ್ತವ್ರೆ ಅಮ್ಮ. ಅಕ್ಕಿ ಕೊಡ್ತಾರೆ ಒಂದು ಸ್ವಲ್ಪನ ಬಡವ್ರಿಗೆ. ನಮಗೆ ಒಂದೇ ಒಂದು ಸಹಾಯ ಮಾಡಿದ್ರು. ಯಾರು ಗೊತ್ತಮ್ಮ? ಕುಮಾರಣ್ಣ ಇಲ್ಲೇ JP ನಗರಲ್ಲಿ ಅವತ್ತು ಎಂಪ್ಲಾಯ್ಸು, ಸರ್ಕಾರಿ ನೌಕರರು ಸಾಲ ಮಾಡ್ಕೊಂಡು ಎಲ್ಲ ಸಾಲ ಮಾಡ್ಕೊಂಡು ಸುಸೈಡ್ ಮಾಡ್ಕೊತಿದ್ರು. ಹೇಳಿದ್ರು ಪೇ ಸ್ಕೇಲ್ ಮಾಡಿ ಅಂತ. ಮಾಡ್ತೀನಿ. ಯಾವಾಗ ಮಾಡ್ತೀರಿ? ಗೌರಿ ಹಬ್ಬಕ್ಕೆ ಮಾಡ್ತೀನಿ ಅಂದರು. ಗೌರಿ ಹಬ್ಬದಲ್ಲಿ 24 ಗಂಟೆ ಒಳಗೆ ಮಾಡ್ತೀನಿ ಅಂದರು. ಆಗ ಎಷ್ಟು ಗಂಟೆ? 24 ಗಂಟೆಗೆ ಇನ್ನೂ 10 ನಿಮಿಷ ಬಾಕಿ ಇತ್ತು. ನಿಮ್ಮವ್ರು ಬಂದು ಕೇಳಿದ್ರು, ನಿಮ್ಮವರೆಯ ಏನು ಸರ್ 24 ಗಂಟೆ ಮಾಡ್ತೀನಿ ಅಂದರೆ ಎಲ್ಲಿ ಮಾಡಿದ್ರಿ? ಟೈಮ್ ಎಷ್ಟು? ಇನ್ನೂ ಎಷ್ಟು ನಿಮಿಷ ಅದೇ? ಇನ್ನೂ 10 ನಿಮಿಷ ಅದೇ. ನೀವು ಭಾರಿ ಬುದ್ಧಿವಂತರು, ನೀವೇ ಎಡ್ಬಿಟ್ರಲ್ಲ. ಅಲ್ಲೇ ಚೆಕ್ ನೋಡಿದ್ರೆ ಪೇ ಸ್ಕೇಲು ನಂದೇ ಎಷ್ಟಿತ್ತು ಗೊತ್ತಮ್ಮ? ಆಗ ನಂದು 13,800 ಇತ್ತು. ಒಂದೇ ಸಲ 28,000 ಮೇಯ್ಕೆ ಹೋಯ್ತು. ಅದರಿಂದ ನಾನು ನನ್ನ ಬದಲು ಹೇಳ್ತೇನೆ.